ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎಲ್ಲರೂ ಫುಲ್ ಕನ್ಫ್ಯೂಷನಲ್ಲಿರ್ತೀರ. ಪ್ರೈಮ್ ನಂಬರ್ ಯಾವುದು, ಕಾಂಪೋಸಿಟ್ ನಂಬರ್ ಅಂದರೆ ಯಾವುದು, ಮ್ಯಾಥ್ಸ್ ಅಂದರೆ ಫುಲ್ ಡಿಫಿಕಲ್ಟ್ ಅಂತ ಹೇಳ್ತಾ ಇರ್ತೀರ. ಇವಾಗ ಈ ಸೆಕ್ಷನಲ್ಲಿ ನಾವು ಪ್ರೈಮ್ ಆ್ಯಂಡ್ ಕಾಂಪೋಸಿಟ್ ನಂಬರ್ನ ಹೇಗೆ ಈಸಿಯಾಗಿ ಫೈಂಡ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು ಅಂತ ನೋಡೋಣ. ಪ್ರೈಮ್ ನಂಬರ್ ಅಂದರೆ ಎ ನಂಬರ್ which have only two factors, that is 1 and the number itself. ಅಂದರೆ ಎಕ್ಸಾಂಪಲ್ 2 ತಗೊಳ್ಳಿ. 2 ಅನ್ನೋ ನಂಬರು ಯಾವ್ಯಾವ ಟೇಬಲಲ್ಲಿ ಆನ್ಸರಾಗಿ ಬರುತ್ತೆ ಅಂತ ಚೆಕ್ ಮಾಡ್ತೀರಾ. 1 2s 2, 2 1s 2. ಇನ್ನು ಯಾವುದೇ ಟೇಬಲಲ್ಲೂ ನಂಬರ್ 2 ಆನ್ಸರಾಗಿ ಬರಲ್ಲ. ಸೊ 1 ಆ್ಯಂಡ್ 2 ಆರ್ ಫ್ಯಾಕ್ಟರ್ಸ್ ಆಫ್ 2. ಫ್ಯಾಕ್ಟರ್ಸ್ ಅಂದರೆ a factor of a number which divides the number without leaving a remainder. ಅಂದರೆ ಯಾವುದಾದ್ರೂ ನಂಬರಿಂದ ಕೊಟ್ಟಿರೋ ನಂಬರ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರಬೇಕು. ರಿಮೈಂಡರ್ 0 ಅಂದರೆ ಆ ಥರ ನಂಬರ್ನ ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇವಾಗ 1ನಿಂದ ಯಾವುದೇ ನಂಬರ್ ಡಿವೈಡ್ ಮಾಡಿದ್ರೂ ನಿಮಗೆ ರಿಮೈಂಡರ್ 0 ಬರುತ್ತೆ. ಸೇಮ್ ನಂಬರಿಂದ ಡಿವೈಡ್ ಮಾಡಿದ್ರೂ ಕೂಡ ನಿಮಗೆ ರಿಮೈಂಡರ್ 0 ಬರುತ್ತೆ. ಪ್ರೈಮ್ ನಂಬರ್ ಡೆಫಿನೇಷನ್ ಏನು? ಎ ನಂಬರ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಇಲ್ಲಿ ನಂಬರ್ 2ಗೆ ಜಸ್ಟ್ 2 ಫ್ಯಾಕ್ಟರ್ಸ್ ಇದೆ, 1 ಆ್ಯಂಡ್ 2 ಫ್ಯಾಕ್ಟರ್ಸ್ ಇದೆ. ಈ ಥರ ನಂಬರ್ಸ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ 3ಗೆ ಫ್ಯಾಕ್ಟರ್ಸ್ ಏನು? ಯಾವ ಟೇಬಲಲ್ಲಿ ಬರುತ್ತೆ? 1 3s 3 ಆ್ಯಂಡ್ 3 1s 3. ಸೊ 1 ಆ್ಯಂಡ್ 3 ಆರ್ ಫ್ಯಾಕ್ಟರ್ಸ್ ಆಫ್ 3. ಫ್ಯಾಕ್ಟರ್ಸ್ ಆಫ್ 3. ಜಸ್ಟ್ 2 ಫ್ಯಾಕ್ಟರ್ಸ್ ಇದ್ದರೆ ಆ ಥರ ನಂಬರ್ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಅದೇ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ದರೆ ಆ ನಂಬರ್ನ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಆ ನಂಬರ್ನ ನಾವು ಕಾಂಪೋಸಿಟ್ ನಂಬರ್ ಅಂದರೆ ಎ ನಂಬರ್ ವಿಚ್ ಹ್ಯಾವ್ more than 2 factors called composite number. ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇರಬೇಕು, ಆ ನಂಬರ್ನ ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ 4ಗೆ ಫ್ಯಾಕ್ಟರ್ಸ್ ಏನು? ಯಾವ ಟೇಬಲಿಂದ ಅದು ಬರುತ್ತೆ? 1 4s 4, 2 2s 4, ನೆಕ್ಸ್ಟ್ 4 1s 4. So factors of 4 is 1, 2 and 4 are factors of 4. ಇಲ್ಲಿ ಎರಡಕ್ಕಿಂತ ಜಾಸ್ತಿ ನಂಬರ್ ಇದೆ, ಆ ಥರ ನಂಬರ್ನ ನಾವು ಕಾಂಪೋಸಿಟ್. ಅದೇ ಥರ ನಂಬರ್ 6 ತೊಗೋಬೋದು. 1 6s 6, 2 3s 6, 3 2s 6, 6 1s 6. ಸೊ ಇಲ್ಲಿ ಆನ್ಸರ್ 1 2 3 ಆ್ಯಂಡ್ 6 ಆರ್ ಫ್ಯಾಕ್ಟರ್ಸ್ ಆಫ್ 6. ಫ್ಯಾಕ್ಟರ್ಸ್ ಅಂದರೆ ಏನೂ ಇಲ್ಲ, ಕೊಟ್ಟಿರೋ ನಂಬರ್ನ ಯಾವುದೇ ನಂಬರಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 0 ಬರಬೇಕು. ಅದನ್ನು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದೇ 2 ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ 1 ಈಸ್ ನೈದರ್ ಪ್ರೈಮ್
ನಾರ್ ಕಾಂಪೋಸಿಟ್. 1 ಅನ್ನೋದು ಪ್ರೈಮ್ ನಂಬರ್ ಕೂಡ ಅಲ್ಲ, ಕಾಂಪೋಸಿಟ್ ನಂಬರ್ ಕೂಡ ಅಲ್ಲ. 1 ಈಸ್ ನ್ಯೂಟ್ರಲ್ ನಂಬರ್ ಅಂತ ಹೇಳ್ತೀವಿ. 1 ಇಸ್ ನ್ಯೂಟ್ರಲ್ ನಂಬರ್.